ಹೂರಣ ಅಂದರೆ ಗೆಣಸಿನ ನೋಡಿ, ಗೆಣಸು ಇದು ನೋಡಿ ಗೆಣಸು. ಇದು ಬಂದು ಹೂರಣ ಮಾಡ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಬೆಲ್ಲ ಕುದ್ಮೇಲೆ ಬೆಲ್ಲ ಸಣ್ಣಗೆ ಇಡಬೇಕು. ಸಣ್ಣಗೆ ಇಟ್ಮೇಲೆ ಕುದ್ಮೇಲೆ ಆಮೇಲೆ ಇದು ಗೆಣಸು ಇರುತ್ತಲ್ಲ, ಈ ಗೆಣಸು ಅದರಲ್ಲಿ ಹಾಕಿ ಚೆನ್ನಾಗಿ ಈ ಥರ ಮಾಡಬೇಕು. ಈ ಥರ ಮಾಡಬೇಕು. ಆಮೇಲೆ ಇದು ಮೈದಾ ಹಿಟ್ಟು. ಈ ಥರ ನಾವು ಹೋಳಿಗೆಗೆ ನಾವು ಯಾವ ಥರ ಮಾಡ್ಕೊಂಡಿರ್ತೀವಲ್ಲ ಆ ಥರ ಇದು ಮೈದಾ ಹಿಟ್ಟು ನಾದ್ಕೋಬೇಕು. ಆಮೇಲೆ ಇದು ಹೋಳಿಗೆ ನೋಡಿ, ಅದರಲ್ಲಿ ತುಂಬಿ ಈ ಥರ ಮಾಡಬೇಕು. ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೋಳಿಗೆ ಹೂರಣ ಇದರಲ್ಲಿ ಇಡಬೇಕು. ಈ ಥರ ಇಟ್ಟು ನೋಡಿ ಇದು ಮಾಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈ ಥರ ಮುಚ್ಚಿ ಲಟ್ಟಿಸ್ಬೇಕು, ಚೆನ್ನಾಗಾಗುತ್ತೆ ನೋಡಿ. ಇದು ಈ ಥರ ತಟ್ಟು ಬಿಡಬೇಕು, ಕೈಯಲ್ಲೇ ತಟ್ಟು ಬಿಡಬೇಕು. ಇಲ್ಲ ಲಟ್ಸೋದಿದ್ರೆ ಲಟ್ಸಿ, ಪರವಾಗಿಲ್ಲ. ಎಣ್ಣೆ ಹಚ್ಕೊಬೇಕು, ಸಳ್ಳಗೆ ಲಟ್ಟಿಸ್ಬಿಡಿ. ನೋಡಿ ನಾನು ಕೈಲಿಂದ ಮಾಡ್ತೀನಿ, ಯಾಕಂದರೆ ನಾನು ಲಟ್ಸಲ್ಲ. ಈ ಥರ ಕೈಲಿಂದನೇ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಏನಾಗಲ್ಲ ನೋಡಿ, ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ, ಮಾಡಬೇಕು. ಪೇಪರ್ ತೊಗೊಂಡಿದ್ದೀನಿ, ಒಂದು ಪೇಪರ್ ಮೇಲೆ ಮಾಡಿದ್ದೀನಿ. ದಪ್ಪ ಇರೋದು ಪೇಪರ್ ತಗಡು ತಗೊಂಡಿಲ್ಲ ನಾನು, ಪೇಪರ್ ಮೇಲೆ ಮಾಡಿದ್ದೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ದೊಡ್ಡದಾದರೂ ಕೂಡ ಮಾಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಇದು ಎಣ್ಣೆ ಹಾಕಿಬಿಟ್ಟು ಆಮೇಲೆ ನೀವು ಈ ಥರ ಮಾಡ್ಕೋಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಕುಚ್ಚಿ, ಆಮೇಲೆ ಬೆಲ್ಲ ಹಾಕಿ ಒಂದು ಬಾಣಲೆಯಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಡಿ. ಚೆನ್ನಾಗಿ ಕುದ್ಮೇಲೆ ಅದು ಚೆನ್ನಾಗಿ ಮೆತ್ತು ಮಾಡಿಕೊಂಡು ಆಮೇಲೆ ಅದು ಹಾಕಿ ಬೆಲ್ಲದಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ. ಕೈಲಿಂದನೇ ಹಾಕ್ತಿದ್ದೀನಿ. ನೋಡಿ ಇದು ಕೈಲಿಂದನೇ ಹಾಕಿದ್ದೀನಿ. ನೋಡಿ ಎಷ್ಟು ತೆಳ್ಳಗಿದೆ. ನೋಡಿ ಎಷ್ಟು ತೆಳ್ಳಗಾಗಿದೆ. ಕೈಲಿಂದನೇ ಹಾಕ್ತಿದ್ದೀನಿ. ಇದು ತಗೊಂಡು ಈ ಥರ ಹಾಕ್ಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಬರುತ್ತೆ. ಕಡಲೆ ಸಾಕು ಹಾಕಿ ರಿಟರ್ನ್ बंद करो।